ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನೋಡ್ರಿ ಎಷ್ಟು ಮೃದುವಾದ ಬಾಯೊಳಗಿಟ್ರೆ ಕರಗುವಂಥ ಶೇಂಗಾ ಹೋಳಿಗೆ ಮಾಡೀನಿ. ಬರ್ರಿ ಯಾವ ಥರ ಮಾಡೋದು ಕರೆಕ್ಟ್ ಅಳತೆ ಒಳಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ ಒಂದು 200 ಗ್ರಾಮು ಮೈದಾ ತೊಗೊಂಡಿನಿ. ಇದನ್ನು ಮೊದಲ ಹಿಟ್ಟು ಒಂದು ಅರ್ಧ ಗಂಟೆ ಮೊದಲ ನೆನೆಸಿಟ್ಕೊಂಡ್ಬಿಡೋಣ. ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಪೂರ್ತಿ ಗಟ್ಟಿನೂ ಅಲ್ಲ ಸ್ಮೂತನೂ ಅಲ್ಲ, ಮೀಡಿಯಮ್ ನಾದಿಟ್ಕೋಬೇಕು. ನಾನು ಈಗ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಉಪ್ಪು ಎಣ್ಣೆನ ಹಿಟ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ. ಇದು ಹೆಂಗಿರ್ಬೇಕಂದ್ರೆ ನಾವು ಹೂರಣದ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ಸ್ಮೂತನೂ ಇರಬಾರ್ದು, ಮತ್ತು ಕಡು ಮಾಡ್ತೀವಲ್ಲ ಹಿಟ್ಟು ಅಷ್ಟು ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಇರಬೇಕಿದು. ಅಂದ್ರೆ ಹೋಳ್ಗೆ ಮಾಡೋಕೆ ಭಾಳ ಚಲೋ ಆಗ್ತೈತಿ. ನೋಡಿರಿ ಈಗ ನೀವು ನೋಡೋಕೆ ಕುಂತಿರ್ಬೇಕು. ಇದು ಫುಲ್ ಸಾಫ್ಟನೂ ಅಲ್ಲ ಗಟ್ಟಿನೂ ಅಲ್ಲ, ಮೀಡಿಯಮ್ ಐತಿ. ನಾನು ತೋರಿಸ್ತೀನಿ. ಈ ಥರ ಇದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರ್ತೈತಿ. ಇದನ್ನು ಒಂದು ಅರ್ಧ ಗಂಟೆ ನಾವು ನಾದಿ ಇಟ್ಬಿಡೋಣ. ಅಂದ್ರೆ ಇದು ನೆನ್ಕೊಂಡ್ಬಿಡ್ತೈತಿ ನೀಟಾಗಿ. ಆಮೇಲೆ ಹೋಳ್ಗೆ ಮಾಡೋಕೆ ನಾನು ಬೆಲ್ಲನ ಒಂದು 500 ಗ್ರಾಮ್ ಬೆಲ್ಲ ತೊಗೊಂಡಿನಿ. ಇದಕ್ಕೆ ಏನು ಮಾಡಿರಿ ಅಂದ್ರೆ ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನು ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ಇದನ್ನು ಜಾಸ್ತಿ ಹಾಕೊಳ್ಳೋದು ಬೇಡ. ಆ್ಯಕ್ಚುಲಿ ಕೆಲವೊಬ್ಬರು ಹೆಂಗೆ ಮಾಡ್ತಾರಂತಂದ್ರೆ ಶೇಂಗಾ ಪುಡಿ ಜೊತೆಗೇನೆ ಬೆಲ್ಲನೂ ಮಿಕ್ಸ್ ಮಾಡ್ಕೊತ ಸ್ವಲ್ಪ ನೀರು ಹಾಕಿ ಮಾಡ್ಕೊತಾರೆ. ನಾನು ಬೆಲ್ಲದೊಳಗೆ ಹಳ್ಳಿರ್ತಾವಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೊಳಕ್ಕಿಟ್ಟೀನಿ. ಈಗ ನೋಡಿರಿ ಶೇಂಗಾನ 750 ಗ್ರಾಮು ಶೇಂಗಾ ತೊಗೊಂಡಿನಿ. ಇದಕ್ಕೆ ಅರ್ಧ kg ಬೆಲ್ಲ ಕರೆಕ್ಟ್ ಸ್ವೀಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ, ಪರ್ಫೆಕ್ಟ್ ಆಗ್ತಾವೆ. ಇದನ್ನು ಶೇಂಗಾ ಚೆಂದಾಗಿ ಹುರ್ಕೊಂಡು ಬ್ರೌನ್ ಆಗುವಂಗೆ ಹುರ್ಕೊಂಡು ಸಿಪ್ಪಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಸಣ್ಣಗಿನ ಮಿಕ್ಸರ್ಗೆ ಹಾಕೋರಿ. ನೀವು ಒಂದೇ ಟೈಮ್ ಮಿಕ್ಸರ್ಗೆ ಹಾಕೊಳಕಂದ್ರೆ ಒಂಥರ ಮುದ್ದೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆನ್ ಮಾಡ್ಕೊತ ಪೌಡ್ರ್ ಮಾಡ್ಕೊರಿ. ಫೈನ್ ಪೌಡ್ರ್ ಬೇಕು. ಹಳಕಿದ್ರೆ ಹೋಳಿಗೆ ಒಳಗೆ ಲಟ್ಸೋದ್ರಿಂದ ಅದು ಇದು ಹತ್ತಿ ಬಿಡ್ತೈತಿ, ಹಾಗಾಗಿ ನೀಟ್ ಆಗಂಗಿಲ್ಲ ಹೋಳಿಗೆ. ನೋಡಿರಿ ಈ ಥರ ಫೈನ್ ಹಾಕೋರಿ. ನಾನು ಅಷ್ಟನ್ನು ಈಗ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ. ಇದನ್ನು ಮೊದಲೆಲ್ಲ ಅದನ್ನ ಕುಟ್ಟಿ ಆಮೇಲೆ ಸಾಣಿಗೆ ಹಿಡಿತಿದ್ರು, ಹಾಗಾಗಿ ಮಿಜ್ಜಿ ಆಗ್ತಿದ್ದಿಲ್ಲ. ಈಗ ಮಿಕ್ಸರ್ನಾಗ ಏನು ಮಾಡೋಕ್ಕಾಗಂಗಿಲ್ಲಲ್ಲ. ನೋಡಿರಿ ಈಗ ಬೆಲ್ಲ ಕರಗೈತಿ. ಈ ಥರ ಬೆಲ್ಲನ ಸ್ವಲ್ಪ 1 ಕಪ್ ನೀರು ಹಾಕ್ಕೊಂಡಿವಲ್ಲ, ಈ ಥರ ಕರಗಿಸಿದ್ರೆ ಸಾಕು, ಗಟ್ಟಿ ಆಗುವಂಗೆ ಕರಗಿಸ್ಕೊಂಡ್ಬಿಡ್ರಿ. ನಾವು ನೀರು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿವಲ್ಲ, ಹಾಗಾಗಿ ಫುಲ್ ಕರಗಿದ ಮೇಲೆ ನೋಡಿರಿ ಇಷ್ಟು ಗಟ್ಟಿ ಬರ್ತೈತೆ ಪಾಕ. ಇದನ್ನೇನು ಚೆಕ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇರೋಂಗಿಲ್ಲ. ಇಷ್ಟಾದ ನಂತರ ಶೇಂಗಾ ಪುಡಿಗೆ ನಾನು ಇದನ್ನು ಸೋಸ್ಕೊಂಡು ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಹಳ್ಳಿ ಇರೋದ್ರ ಸಂಬಂಧ ನಾನು ಸೋಸ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಶೇಂಗಾ ಪುಡಿಗೆ ಜೊತೆ ಬೆಲ್ಲ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ಬಟ್ ಹಳ್ಳಿನ ಸಂಬಂಧ ನಾನು ಈ ಥರ ಮಾಡ್ಕೊತೀನಿ. ನೋಡಿರಿ ಈಗ ಬೆಲ್ಲ ಹಾಕ್ಕೊಂಡೆ ಇದನ್ನು ನೀಟಾಗಿ ಬೆಲ್ಲದ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊರಿ. ಎಷ್ಟು ಸರಳವಾಗಿ ಮಾಡ್ಬೋದು ಅಂದ್ರೆ ಹೊಸದಾಗಿ ಫಸ್ಟ್ ಟೈಮ್ ಮಾಡುವವರನ್ನು ಸರಳವಾಗಿ ಮಾಡ್ಕೋಬೋದು. ಏನು ಕಷ್ಟದ ಕೆಲಸ ಇಲ್ಲ ಈ ಥರ ಮಾಡಿದ್ರೆ. ಈಗ ನೀವು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ಬೋದು. ನೋಡಿರಿ ಇಷ್ಟು ಈಗ ಸಾಫ್ಟ್ ಐತಲ್ಲ, ಒಂದು 10 ನಿಮಿಷ ನೀವು ಇದೇ ಥರ ಮಿಕ್ಸ್ ಮಾಡ್ಕೊತ ಇದ್ರಂದ್ರೆ ಇದು ನಮಗೆ ಹೋಳ್ಗೆ ಹದಕ್ಕೆ ಬಂದುಬಿಡ್ತೈತಿ. ನಾನೀಗ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡ್ತೀನಿ. ನೋಡಿರಿ ಎಷ್ಟು ಈಗ ಸ್ಮೂತ್ ಐತಲ್ಲ, ಒಂದು 5 ನಿಮಿಷ ಇಟ್ಟೆ. ನೋಡಿರಿ ಇಷ್ಟು ಗಟ್ಟಿ ಬಂತು. ಈಗ ಹೋಳ್ಗೆ ಮಾಡ್ಕೊಳ್ಳೋಣಂತ. ನೋಡಿರಿ ಇಷ್ಟಾದರೆ ಸಾಕು. ಆಮೇಲೆ ಹೋಳ್ಗೆ ನಿಮಗೆ ಯಾವ ಸೈಜ್ ಬೇಕು, ದೊಡ್ಡ ಸೈಜು ಸಣ್ಣ ಸೈಜು ಅವ್ನು ನೋಡಿಕೊಂಡು ನಾವು ಫಸ್ಟ್ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಇಬ್ಬರು 3 ಜನ ಇದ್ರಂದ್ರೆ ಒಬ್ಬರು ತುಂಬಿಕೊಡೋದು ಲಟ್ಸೋದು ಬೇಯಿಸೋದು ಆಗುತ್ತೆ. ನಾನು ಇಲ್ಲೇ ಒಬ್ಬಕ್ಕೆ ಮಾಡಕೊಂತೀನಲ್ಲ, ಹಾಗಾಗಿ ಎಲ್ಲ ಒಂದೇ ಸರ ಕಂಫರ್ಟಬಲ್ ಆಗಲ್ಲ ಅಂಥೇಳಿ ಫಸ್ಟ್ನ ಎಲ್ಲನೂ ನಮ್ಗೆ ಹೋಳ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಡ್ಡು ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೀವು ಇದೇ ಥರ ಇದನ್ನು ಉಂಡಿನೂ ಇದೇ ಥರ ತಿಂದ್ಬಿಡ್ಬೋದು. ಅಂದ್ರೆ ಲಡ್ಡುನೂ ಸೇಮ್ ಪ್ರೊಸೆಸ್ ಇರ್ತೈತಿ, ಲಡ್ಡುದ್ದು ಆಮೇಲೆ ಹೋಳಿಗೆದು. ನೋಡಿರಿ ನಾ ಎಲ್ಲ ಲಡ್ಡು ಮಾಡಿ ಇಟ್ಕೊಂಡೆ. ಈಗ ಹಿಟ್ಟೆಲ್ಲ ನೆಂದೈತಿ. ಅದನ್ನ ಚೆಂದಾಗಿ ಇನ್ನೊಂದು ಸಲ ಮಿದ್ಕೊಂಡು ಕೈ ಒಳಗೆ ತುಂಬಕ್ಕೆ ಬಂದರೆ ತುಂಬ್ಕೊರಿ. ಇಲ್ಲಾಂದ್ರೆ ಸ್ವಲ್ಪ ತೊಗೊಂಡು ಸ್ವಲ್ಪ ಸಣ್ಣ ಎಲೆ ಲಟ್ಟಿಸ್ಕೊಂಡು ಅದ್ರೊಳಗನ ತುಂಬಬೋದು. ನಾ ತೋರಿಸ್ತೀನಿ ನೋಡಿರಿ ಕೈಯದೊಳಗೆ ಯಾವ ಥರ ತುಂಬೋದಂತ. ನೋಡಿರಿ ಇಷ್ಟು ಹಿಟ್ಟು ತೊಗೊರಿ. ಅದನ್ನು ಈ ಥರ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದ್ರೊಳಗೊಂದು ಸಣ್ಣ ಉಂಡೆ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊರಿ. ಕಂಪ್ಲೀಟ್ ಒಟ್ಟು ಎಲ್ಲಿ ಓಪನ್ ಆಗಿರಬಾರ್ದು, ಆ ಥರ ನೀಟಾಗಿ ಮಾಡ್ಕೊರಿ. ಫಸ್ಟ್ ಟೈಮ್ ಮಾಡೋಕ್ಕಂಥವ್ರಿದ್ರೂ ಈಸಿಯಾಗಿ ಕಲಿಬೋದು. ಈ ವೇದೊಳಗಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತೆ ಅಂದ್ಕೊಂಡಿನಿ. ಆದರೂ ಹೊಸದಾಗಿ ಮಾಡುವರು ಒಂದ್ಸಲ ಈ ಥರ ನಾ ಮಾಡೋಕ್ಕಂತಿಲ್ಲ. ಈ ಥರ ಮಾಡಿದ್ರೆ ಪರ್ಫೆಕ್ಟ್ ಹೋಳಿಗೆ ಆಗ್ತಾವೆ, ಭಾಳ ಚಲೋ ಆಗ್ತಾವೆ. ಬಾಯೊಳಗೂ ಭಾಳ ಪಳ್ಳಾಗ್ತಾವೆ. ಈಗ ನೋಡಿರಿ ಅಕ್ಕಿ ನಿಮ್ಗೆ ಬಿರಿಸ್ಬೇಕಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟು ತೊಗೋಬೋದು. ಬೇಡಪ್ಪ ನಮ್ಗೆ ಸಾಫ್ಟಾಗಿ ಇರಬೇಕಂತಂದ್ರೆ ಮೈದಾ ಹಿಟ್ಟು ಹಚ್ಕೊರಿ. 2 ಆಪ್ಷನ್ನು. ನಾನು ಈಗ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸಾಕೊತೀನಿ. ಯಾಕಂದ್ರೆ ಅವು ಒಂದಕ್ಕೊಂದು ಸಾಫ್ಟಾಗಿ ಮೇಲೆ ಇಡ್ತೀವಲ್ಲ, ಆವಾಗ ಒಂದಕ್ಕೊಂದು ಅಂಟುಕೊಂಡು ಲೇಯರ್ ಕಿತ್ತು ಬಿಡ್ತೈತಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಚ್ಕೊತೀನಿ. ನಿಮ್ಗೆ ಯಾವ ಹಿಟ್ಟು ಬೇಕೋ ಆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊರಿ.
ನೋಡಿರಿ ಈ ಥರ ನೀಟಾಗಿ ಇದಕ್ಕೇನು ಪ್ಲಾಸ್ಟಿಕ್ ಕವರ್ ಹಾಕೋದು ಅದು ಏನೂ ಜರೂರತ್ತಿಲ್ಲ. ಸ್ವಲ್ಪ ಸ್ಲೋಗಿ ಎಡ್ಜ್ ಬರಲಾರ್ದಂಗೆ ನೀಟಾಗಿ ನೋಡಿರಿ ಎಷ್ಟು ಪರ್ಫೆಕ್ಟ್ ಬಂತಲ್ಲ. ನೀವು ಒಂದ್ಸಲ ಇದೇ ಥರ ನಾ ಹೇಳಿದ್ದ ಪ್ರೊಸೆಸ್ ಒಳಗನ ಮಾಡಿರಿ. ಭಾಳ ಅಂದ್ರೆ ಭಾಳ ಚಲೋ ಪರ್ಫೆಕ್ಟ್ ಆಗ್ತಾವೆ. ಮುದುಕರು ಸಹ ತಿನ್ಬೋದು. ಅಷ್ಟು ಸಾಫ್ಟ್ ಅಂದ್ರೆ ಬಾಯೊಳಗಿಟ್ರೆ ಹಂಗೆ ಜಾರ್ ಬಿಡ್ತೈತಿ. ಅಷ್ಟು ಸಾಫ್ಟ್ ಚಲೋ ಹೋಳಿಗೆ ಆಗ್ತಾವೆ. ನೋಡಿದ್ರಲ್ಲ ಎಷ್ಟು ನೀಟ್ ಬಂತು. ಎರಡೂ ಕಡೆ ನೀಟಾಗಿನ ಬೇಯಿಸ್ಕೊರಿ. ನೋಡಿರಿ ಎಷ್ಟು ಪರ್ಫೆಕ್ಟ್ ಐತಿ. ಒಬ್ಬೊಬ್ಬರು ಜೇಕ್ ಆಗ್ತಾವೆ. ಬೆಲ್ಲನ ಅದು ಶೇಂಗಾ ಜೊತೆ ಸೇರಿಸಿ ಮಿಕ್ಸ್ ಮಾಡ್ತಾರಲ್ಲ, ಅವು ಒಂದು ಸ್ವಲ್ಪ ಜೇಕ್ ಆಗ್ತಾವೆ. ಹಾಗಾಗಿ ನಾನು ಈ ಥರ ಪಾಕ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಚಲೋ ಹೋಳಿಗೆ ಆಗ್ಯಾವು. ನೀವು ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಯಾವ ಥರ ಬಂದಿದ್ವು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.